ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕರಾವಳಿಯ ಸಾಂಪ್ರದಾಯಿಕ ಮೀನುಗಾರರ ಸಹಕಾರಿ ಸಂಘದಲ್ಲಿ ಒಂದು ಬಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಒಂದು ವಿಚಾರ ಈಗ ರಾಜ್ಯ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂತದ್ದು. ಅವ್ಯವಹಾರದ ಕುರಿತಾಗಿ ಧ್ವನಿಯನ್ನು ಎತ್ತಿ ಅವ್ಯವಹಾರವನ್ನ ಬಯಲಿಗೆ ತಂದಂತವರು ಅದೇ ಸಂಸ್ಥೆಯಲ್ಲಿ ಕಳೆದ 2.5-3 ವರ್ಷಗಳ ಹಿಂದೆ ಅಷ್ಟೇ ನೂತನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಇವರು ಆ ಅವ್ಯವಹಾರವನ್ನ ಭೇದಿಸಿ ಅಲ್ಲಿ ಅವ್ಯವಹಾರ ಎಸಗಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಈಗ ಮುಂದಾಗಿರುವಂತದ್ದು. ನಾನಿವತ್ತು ಮಾತಾಡ್ತಿರುವಂತದ್ದು ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರು, ಹಾಗೆ ಬೈಂದೂರು ವಲಯ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ನಾಗೇಶ್ ಕಾರ್ಯವರು ನಮ್ಮ ಜೊತೆ ಇದ್ದಾರೆ. ನಾಗೇಶ್ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮ್ಮ ಕಡೆಯಿಂದ ನಿಮ್ಗೆ ಸ್ವಾಗತ ಸರ್. ಸರ್, ಮೊದಲನೇದಾಗಿ ಆ ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಯಾವಾಗ? ಸರ್, ನಾನು 2023 ಸೆಪ್ಟೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಂಡು ಬಂದು ನಾವು ಅಧ್ಯಕ್ಷ ಸ್ಥಾನದಿಂದ ಅಧಿಕಾರ ವಹಿಸಿಕೊಂಡ ನಂತರ ಒಂದೇ ದಿನದ ನಂತರ ನಾನು ಆಫೀಸಲ್ಲಿ ನಾನು ಸಿಬ್ಬಂದಿಗಳನ್ನ ಮೀಟಿಂಗ್ ಕರೆದಾಗ ಅವರಲ್ಲಿ ಆದ ಗೊಂದಲದಿಂದ ಇಬ್ರು ಸಿಬ್ಬಂದಿ ಗೊಂದಲದಿಂದ ನಾನು ಒಂದ್ ಸ್ವಲ್ಪ ಸಂಶಯ ಆದೆ. ಆವಾಗ ಅಂದಿನಿಂದ ನಾನು ನೋಡಿದವಾಗ ನಾನು ಅದೇ ತಕ್ಷಣ ಬಂದು ಸಿಸ್ಟಮ್ ಒಂದು ಕೂತವಾಗ ಅವರು ಅಕ್ರಮವನ್ನು ಮಾಡ್ತಿದ್ದಂತ ಒಂದು 40 ಲಕ್ಷ ಮಿಕ್ಕಿ ಈಗ ಅದೇ 43 ಲಕ್ಷ ಈಗ ಅಕ್ರಮವಾಗಿ ಸಿಕ್ಕಿದವರು ಎತ್ತಿದ್ದನ್ನ ಅದನ್ನ ಸಿಕ್ಕಿದಾಗ ನಾನು ನೋಡಿದವಾಗ ಅವರು ನಮ್ಗೆ ಒಂಥರ ಗೊಂದಲ ಆಗಿದೆ. ಈ ನಮ್ಮ ಇಷ್ಟೊಂದು ಒಳ್ಳೆ ಹಿರಿಯರು ಕಟ್ಟಿದ ಮೀನುಗಾರ ಸಂಸ್ಥೆ ಇದು 18 ವರ್ಷ ಈಗ 19 ವರ್ಷಕ್ಕೆ ಪಾದಾರ್ಪಣೆ ಆಗ್ತಿದೆ. ನಮ್ಮ ಮನಸ್ಸಿನಲ್ಲಿ ಒಳ್ಳೆ ನಡೀತಿದೆ ಅಂತ ಅಕ್ರಮವಾಗಿ ಮಾಡ್ತಿದೆ ಅಂತ ಅವರು ಚಟುವಟಿಕೆಯನ್ನು ನೋಡಿ ನನಗೆ ಕಂಗಲಾಗಿದೆ. ಪ್ರಥಮವಾಗಿ ಅಧ್ಯಕ್ಷ ಸ್ಥಾನದಿಂದಾಗಿ ಒಂದೇ ದಿವಸದೊಳಗೆ ಅವರ ಇದನ್ನ ನಾನು ಕಂಡುಹಿಡಿದಿದ್ದೇನೆ. ಅಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ವಿಚಾರ ನಿಮ್ಗೆ ಹೇಗೆ ಗಮನಕ್ಕೆ ಹೇಗೆ ಬಂತದ್ದು? ಅಲ್ಲ, ನಾನು ಅವರನ್ನ ಫಸ್ಟ್ ಅಧಿಕಾರ ಹಸ್ತಾಂತರ ತಕೊಂಡ ನಂತರ ಅವ್ರನ್ನ ವಿಚಾರಿಸ್ತೆ ಅವಾಗ ಏನೇನೋ ಇದೆ. ಅವರಲ್ಲಿ ಕೆಲವೊಂದು ಫೈಲ್ ಅನ್ನ ಅವರ ಸುಭಾಷ್ ಚಂದ್ರ ಅಂತ ಅವ್ರು ತನ್ನ ಭಾವನಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದನ್ನ ನನ್ನ ಗಮನಕ್ಕೆ ಬಂದಿದೆ. ನನಗೆ ಅಲ್ಲಿ ಸಿಬ್ಬಂದಿ ಒಬ್ರು ಕ್ಲೂ ಕೊಟ್ಟಿದ್ದಾರೆ. ಫಸ್ಟ್ ಇಂದ ಇದ್ದಂತ ಸಿಬ್ಬಂದಿ ಒಬ್ರು ಚೂರು ಕ್ಲೂ ಕೊಟ್ಟಿದ್ದಾರೆ. ಅದರಿಂದ ನಾನು ಬೇಧಿಸಿದಾಗ ಅಷ್ಟು ಸಿಕ್ಕಿದೆ. ಈಗ ಅದಲ್ಲದೆ ನಾನು ಮತ್ತೆ ಅದಕ್ಕಿಂತ ಮುಂಚಿತವಾಗಿ ಒಂದು 2021 ಇಸ್ವಿಯಲ್ಲಿ ಕುಂದಾಪುರ ಕ್ರೆಡಿಟ್ ಅಲ್ಲಿ 1,10,00,000 ಇವರು ಇಟ್ಟಿದ್ದಾರೆ. ನನಗೆ ಅದು ಇವಾಗ ಮಾಹಿತಿ ಬಂದಿದೆ. ನಿನ್ನೆ ನಂತರ ಮಾಹಿತಿ ಬಂದಿದೆ ಅವರು ಏನೋ ಚಿನ್ನದ ಕಾಯಿನಿಗೆ ಆಸೆಗೋಸ್ಕರ 1,10,00,000 ಯಾವುದೇ ನಮ್ಮ ಸಂಸ್ಥೆಯಲ್ಲಿ ನಿರ್ಣಯ ಮಾಡದೆ ಅವರೇ ಇಟ್ಟಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಅದನ್ನು ನಾನು ಈಗ ಇವಾಗಲೇ ಕುಂದಾಪುರ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿ CIDಗೆ ಹೋಗಿದ್ದೆ. CID ತನಿಖೆನೂ ಆಗುತ್ತಿದೆ. ಅದನ್ನು ಅವರು ಮೊನ್ನೆ ಮಾಧ್ಯಮ ಮೂಲಕ ಒಂದು ಖಾಸಗಿ FIR ಕೊಟ್ಟು ನನ್ನ ಮೇಲೆ ಮತ್ತು ಅರುಣ್ ಕುಮಾರ್ ಏರ್ ಅವರು ನಿವೃತ್ತ ಏರ್ ನಮ್ಮ ಕುಂದಾಪುರ ತಾಲೂಕಲ್ಲಿ ಹೆಸರು ಗಳಿಸಿದಂತ ಏರ್ ನೀವು ನೋಡಿ ಇಷ್ಟೋ ಸಂಸ್ಥೆಯನ್ನ ಮೇಲಕ್ಕೆತ್ತಿದಂತ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವ್ರನ್ನ ಮಾನಭಂಗ ಮಾಡಿದ್ದಾರೆ. ಅದು ಅವ್ರನ್ನು ಮಾನಭಂಗ ಮಾಡಿದ್ದಲ್ಲ, ಇವರನ್ನೇ ಇವರು ಮಾಡ್ಕೊಂಡಿದ್ದಾಗಿದೆ. ಮೊನ್ನೆ ಅವ್ರ ನಿವೃತ್ತ ಟೈಮಲ್ಲಿ ಒಂದು 5-6 ಸಾವಿರಕ್ಕಿಂತ ಜನಸಾಗರ ನೀಡಿದೆ ನಿವೃತ್ತಿ ಅವರು ಕಾರ್ಯಕ್ರಮ. ಅಷ್ಟು ಅವರಿಗೆ ಮಾಡಿದ ಸಂಘ ಸಂಸ್ಥೆ ಎಲ್ಲ ಅವರಿಗೆ ಮಾಡಿದಂತ ಗೌರವಿಸಿದ ಕ್ಷಣ ಗಣನೆ ಕಂಡಿದ್ರೆ ಈಗಲೂ ಕಂಡು ಮುಂದೆ ಬರ್ತಿದೆ. ಅಂತ ಅಧಿಕಾರಿ ಮೇಲೆ ಸುಳ್ಳು ಅಪಪ್ರಚಾರ. ಅವ್ರು ನಿಷ್ಠಾವಂತರು, ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ಪಟ್ಟೆ ಮಾಡೋರು. ಅವ್ರು ತನಿಖೆ ಮಾಡಿ ಅಂತ ಮತ್ತೆ ನನ್ನ ಮೇಲೆ ನಾನು ಈ ರಾಜಕೀಯದಲ್ಲಿ ಮತ್ತೆ ಇದು ಮಾಡ್ತಿರ್ತ ಅವ್ರ ಬೆನ್ನಿ ಪಿತೂರಿ ಯಾರಿತ್ತು ಅಂತ ನನ್ಗೆ ಗೊತ್ತಾಗಿದೆ. ಮುಂದಿನ ದಿನ ಅದನ್ನು ಬಯಲು ಮಾಡ್ತೇನೆ. ನಾನು ಸಂಸ್ಥೆಯನ್ನ ಒಳ್ಳೆ ನಡೆಸ್ಕೊಡ್ತಿದ್ದೇನೆ. ಇವಾಗ ಮುಂಚಿನಕ್ಕಿಂತ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆ ವ್ಯವಹಾರ ನಡೀತಿದೆ. ಈಗ ಅವ್ಯವಹಾರ ಅನ್ನೋ ಆರೋಪವನ್ನು ಮಾಡಿ 43 ಲಕ್ಷಕ್ಕೆ ಹೆಚ್ಚು ಅವ್ಯವಹಾರ ಮಾಡಿದ್ದಾರೆ ಅಂತ ನೀವೀಗ ಆರೋಪವನ್ನು ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಲ್ಲಿ ಅವರು ಅವ್ಯವಹಾರ ಮಾಡಿದ್ದಾರೆ? ಈಗ ಬೇರೆಯವರಿಗೆ ಅಕೌಂಟ್ ಟ್ರಾನ್ಸ್ಫರ್ ಅಥವಾ ಬೇರೆ ಹೇಗೆ? ಈಗ 43 ಲಕ್ಷ ಅವ್ಯವಹಾರ ಯಾವ ರೀತಿಯಲ್ಲಿ ನಡೆದಿದೆ? ಈವಾಗಲೇ ಅವರು ಒಂದು DCC ಬ್ಯಾಂಕ್ ಬೈಂದೂರಿಂದ ದುಡ್ಡನ್ನ ಡ್ರಾ ಮಾಡಿ ಅಡ್ಜಸ್ಟ್ಮೆಂಟ್ ಹೊಡಿತಾ ಬರ್ತಿದ್ದೆ ಒಂದು ಸ್ಟೆಪ್. ಮತ್ತೊಂದು ಅವರು ತನ್ನ ಭಾವನಾದ ಗಂಗಾಧರ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತು ದೀಪಕ್ ಮತ್ತೆ ಸುಭಾಷ್ ಅವರು ತಮ್ಮ ಸಂಬಂಧಿಕರ ಹೆಸರಲ್ಲಿ ಬಾಂಡ್ ಪೇಕ್ ಮಾಡಿಕೊಂಡು ಸಂಬಂಧಿಕರ ಹೆಸರು ಬಾಂಡ್ ಅನ್ನ ಪೇಕ್ ಮಾಡ್ಕೊಂಡು ಅದ್ರ ಮೇಲೆ DL ಮಾಡ್ತಿದ್ದಾರೆ. ಅದನ್ನೆಲ್ಲ ಕಂಡುಹಿಡಿದಿದೆ. ಅದೇ ಅವರಿಗೆ ನಮ್ಮ ಮೇಲೆ ತಪ್ಪಾಗಿದೆ. ನಾವು ಕಂಡಿದ್ದನ್ನ ಅವ್ರಿಗೆ ತಪ್ಪಾಗಿದೆ. ಇಷ್ಟು ಮಟ್ಟದಲ್ಲಿ ಮಾಡಿದ್ದಾರೆ. ಮತ್ತೆ ಬೇರೆ ಯಾರಿಗಾದ್ರು ಬಿಲ್ ಪೇ ಆಗುವಾಗ ಅವ್ರಿಗೆ ಮಾಡ್ತಿಲ್ಲ, ಸ್ವಂತ ಬಳಸ್ಕೊಂಡಿದ್ರು. ಅದು ಗಮನಕ್ಕೆ ಬಂದಿದೆ ನಮ್ಗೆ.
ಓಕೆ, ಈಗ ನೀವು ಅವ್ಯವಹಾರವಾಗಿ ಇದನ್ನು ಆರೋಪವನ್ನು ಮಾಡ್ತಾ ಇದ್ದೀರಾ, ಕೇವಲ ಇದು ಆರೋಪವಾಗಿ ಉಳಿದಿದೆ ಅಥವಾ ಏನಾದ್ರೂ ಇದ್ರ ಕುರಿತಾಗಿ ತನಿಖೆ ಆಗುವಂತದ್ದು ಏನಾದ್ರೂ ನಡೀತಾ ಇದೆಯಾ? ಇವಾಗಲೇ ಕುಂದಾಪುರ ಏರ್ ಆಫೀಸ್ ಅಲ್ಲಿ ಅದು ತನಿಖೆಯಾಗಿ ಹಂತದಲ್ಲಿದೆ. ನಮ್ಗೆ ಈ ತನಿಖೆ ಕೇಸ್ ಆಗಿ ಅದು ನ್ಯಾಯ ಸಿಕ್ಕುವಂತ ಹಂತದಲ್ಲಿದೆ. ಹಾಗೆ ಬೈಂದೂರು ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಅದು ಈಗ ನಾವು ಕೇಸ್ ದಾಖಲಾಗಿ ಸುಮಾರು ದಿನ ಆಗಿದೆ. ಅದ್ರ ಬಗ್ಗೆ ಅಲ್ಲೂ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ. ಓಕೆ, ಅಂದ್ರೆ ಅವ್ರನ್ನ ಈಗ ಏನು ಅಕ್ರಮ ಎಸಗಿದವರು ಈಗಲೂ ಕೂಡ ಕೆಲಸದಲ್ಲಿದ್ದಾರಾ ಅಥವಾ ಅವ್ರ ಕೆಲಸದಿಂದ ತೆಗೆದು ಹಾಕಲಾಗಿದೆ? ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಾಗಿದೆ? ಅವ್ರು 2023-24 ಅವನನ್ನು ಅಮಾನತುಗೊಳಿಸಲಾಗಿದೆ. ಅವರಿಗೆ ಫಸ್ಟ್ ಟೈಮ್ ಅಲ್ಲಿ ನಾನು ಟೈಮು ಕೊಟ್ಟಿದ್ದೇನೆ. ಏನೋ ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದಾರೆ, ಮುಂದೆ ಹೊರಗಡೆ ನಾವು ಅದು ಫೈನಲ್ ಸಂಸ್ಥೆಯನ್ನು ನಾವು ಎಷ್ಟು ಜಾಗ್ರತೆ ಮಾಡ್ರೂ ಆಗುದಿಲ್ಲ. ಹೊರಗಡೆ ಬಿತ್ತರಿಸುವಾಗ ಏನಾಗುತ್ತಂತ ಇವಾಗ ಅವರಿಗೆಲ್ಲ ಜನರಿಗೆ ಗೊತ್ತಾಗಿದೆ. ನಾನು ಪ್ರಪ್ರಥಮವಾಗಿ ಹೇಳ್ತೇನೆ, ನನ್ನ A ಕ್ಲಾಸ್ ಮೆಂಬರಿಗೆ ಮತ್ತೆ FD ಹೋಲ್ಡರ್ಗೆ ಅವ್ರು ನನ್ನ ಬಗ್ಗೆ ಒಳ್ಳೆ ವಿಶ್ವಾಸಕ್ಕೆ ಇಟ್ಟು ಫಸ್ಟಿನಕ್ಕಿಂತ ಅರ್ಧ ಪಟ್ಟು FD ನಮ್ಮಲ್ಲಿ ಇಟ್ಟಿದ್ದಾರೆ. ಆ ಮುಂಚಿನಕ್ಕಿಂತ ಈಗ ಒಳ್ಳೆ FD ಇದೆ. ನಾನು ಅವರಿಗೆ ಯಾವುದೇ ತೊಂದರೆ ಆಗದಿದ್ದಾಗಿ ನಾನು ನೋಡ್ಕೊಳ್ತೇನೆ. ಅದು ಕಷ್ಟಪಟ್ಟು ದುಡ್ಡಿದಂತ ಹಣ, ಸಾರ್ವಜನಿಕ ಸಂಸ್ಥೆ, ಅದನ್ನು ಹಾಳು ಮಾಡ್ಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ನಾನು ಅವರಿಗೂ ನೇರ ಹೇಳಿದ್ದೇನೆ. ನಾನು ಮೊನ್ನೆ ಮಾಧ್ಯಮ ಮೂಲಕ ಹೇಳಿದ್ದೇನೆ, ಈ ಮಾಧ್ಯಮ ಮೂಲಕ ಹೇಳ್ತಿದ್ದೇನೆ. ಇವಾಗ ಉತ್ತಮವಾಗಿ ಬೆಳೆಯುತ್ತಿದೆ ನಮ್ಮ ಸಂಸ್ಥೆ, ಅದನ್ನು ಅವ್ರಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಅವರು ತೆಗೆದ ನಂತರ ಆಗ್ತಿದ್ದೆ ಸುಳ್ಳು ಆರೋಪವನ್ನು ಹಾಕ್ತಿದ್ದಾರೆ. ಇವಾಗ ನಾನು ಅವ್ರ ಮೇಲೆ ಮೊಕದ್ದಮೆಯನ್ನು ಹೂಡಿದ್ದೇನೆ. ನಾಳೆ ಮತ್ತೊಂದು ಕೇಸು ಮಾನಷ್ಟ ಮೊಕದ್ದಮೆ ಹೂಡ್ಲಿಕ್ಕೂ ನಾನು ಸಜ್ಜಾಗಿದ್ದೇನೆ. ನನ್ನ ಮೇಲೆ ಮಾಡಿದಂತ ಅರುಣ್ ಕುಮಾರ್ ಏರ್ ಅವ್ರ ಮೇಲೆ ನಿವೃತ್ತ ಅರುಣ್ ಏರ್ ಅವರು ಅವ್ರ ಮೇಲೆ ಮಾಡಿದ್ದು ನನ್ನ ಮೇಲೆ ಮಾಡಿದ್ಕಂದ ಮತ್ತೆ ನನ್ನ ಸಂಸ್ಥೆಯ ನಿರ್ದೇಶಕರ ಮೇಲೂ ಒಂದು ಕೇಸ್ ಮಾಡಿದ್ರು, ಸುಳ್ಳು ಕೇಸು. ಅದು ಈಗ ಏನು ಆಗ್ಲಿಲ್ಲ, ದಾಖಲೆ ಇಲ್ಲ ಅವ್ರ ಹತ್ರ. ಅವ್ರು ಅದ್ ಮಾನಷ್ಟ ಮೊಕದ್ದಮೆ ಯಾರೆಲ್ಲ ಇದ್ ಮಾಡಿ ಸಂಚಿದ್ದಾರೆ, ಅದ್ ಏನೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಮಾಡ್ಲಿಕ್ಕೆ ನಮ್ಮ ಹಿರಿಯ ವಕೀಲರು ನನಗೆ ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ನಾಗೇಶ್ವರ, ಈಗ ನೀವು ಒಂದು ಹಂತವಾಗಿ ಹೋಗ್ಬೇಕಾದ, ಯಾಕಂದ್ರೆ ಅವ್ಯವಹಾರ ನಡೆದ ಒಂದು ಆರೋಪಗಳು ಇರುವುದು ಬೇರೆ, ಅದಕ್ಕೆ ದಾಖಲೆ ಸಮೇತವಾಗಿ ಅದನ್ನ ಬಹಿರಂಗಪಡಿಸುವಂತದ್ದು ಬೇರೆ ವಿಚಾರ. ನಿಮಗೆ ಅವರು ಅವ್ಯವಹಾರ ಮಾಡಿರುವುದು ಕುರಿತಾಗಿ ಸಂಪೂರ್ಣವಾದ ದಾಖಲೆ ನಿಮ್ ಬಳಿ ಇದೆಯಾ? ಇದೇ ನಮ್ಗೆ ಮೇನ್. ನಿಮ್ಮ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ ಸರ್. ನಾನು ಇಷ್ಟು ತನಕ ಆಗ್ಲಿಕ್ಕೆ ಕಾರಣ ದಾಖಲೆಯನ್ನ ಕ್ರೋಢೀಕರಿಸುದು. ಈಗ ಕಾನೂನು ದಾಖಲೆ ಕೇಳ್ತದೆ, ಬಿಟ್ಟು ನನ್ನ ಬಾಯಿ ಮಾತಲ್ಲಿ ಎಲ್ಲೂ ಕೇಳುವುದಿಲ್ಲ. ಅದಕ್ಕೋಸ್ಕರ ನೀವು ಹೇಳಿದ ಪ್ರಕಾರ ದಾಖಲೆ ಎಲ್ಲ ಸಂಗ್ರಹಿಸಿ ಆಡಿಟ್ ರಿಪೋರ್ಟ್, ನಾನು ಪ್ರಥಮವಾಗಿ ಆಡಿಟ್ ರಿಪೋರ್ಟ್ ಅಲ್ಲಿ ಇಂಟರ್ನಲ್ ಆಡಿಟ್ ಆಗಿದೆ, ಅದು ಅದೇ ಬಂದಿದೆ. ಆಮೇಲೆ ಫೈನಲ್ ಆಡಿಟ್ ರಿಪೋರ್ಟ್ ಬಂದಿದೆ, ಅದರಲ್ಲೂ ಆಗಿದೆ. ತನಿಖಾ ವರದಿ ಆಗಿದೆ, ತನಿಖಾ ವರದಿನೂ ನಾವು ಮಾಡಿದ್ದೇವೆ. ಅದಲ್ಲದೆ ಮತ್ತೆ ನಾನು ಮೈಸೂರಿಂದ ಒಬ್ರು JD ಬಂದಿದ್ರು, ಸಹಕಾರಿ ಸಂಘದ ಇದು, ಅವರು ಸಹಿತ ಒಂದು ನಮ್ಮ ತನಿಖೆ ಮಾಡಿ ಅದನ್ನು ಸಾಬೀತಾಗಿದೆ. ಅವರು ಸಹಿತ ಕ್ರಮ ಕೈಗೊಳ್ಳಿ ಅಂತ ನಮ್ಮಲ್ಲಿ ಕೊಟ್ಟೋಗಿದ್ದಾರೆ. ನಮ್ಗೆ ಎಲ್ಲ ಅಧಿಕಾರಿಗಳು ಸಹಕರಿಸಿದ್ದಾರೆ. ಇವಾಗ ನನಗೆ ಏನೋ ಒಂಥರ ಅಧಿಕಾರಿಗಳು ಯಾರು ಪರವಾಗಿದ್ದವರು ಏನೋ ಗೊತ್ತಿಲ್ಲ. ನಾನು ಹೇಳುದು ಅವ್ರಿಗೊಂದು ಸಂದೇಶ, ಇದು ಕಿವಿ ಮಾತಾಡ್ತಿರೋದು, ನ್ಯಾಯ ಪಡೆಯಿರಿ. ಸಾರ್ವಜನಿಕ ಸಂಸ್ಥೆ ಪರವಾಗಿಲ್ಲ. ನೀವು ನಮ್ಮ ಪ್ರತಿನಿಧಿ, ನಮ್ಮ ಅಧಿಕಾರಿಗಳು ಯಾರು ಸಾರ್ವಜನಿಕ, ನಾನೇ ತಪ್ಪು ಮಾಡೋದು ತಪ್ಪೇ, ಅದನ್ನ ಮಾಡ್ಲೇಬೇಕು. ಈ ಸಾರ್ವಜನಿಕ ದುಡ್ಡನ್ನು ಯಾರು ಇದ್ ಮಾಡ್ಲಿಕ್ಕಿಲ್ಲ. ನಾಳೆ ಯಾರೇ ಮಾತ್ರ ಅಧಿಕಾರಿಗಳಿಗೆ ನಾವು ನಿಮ್ಮ ಮಾಧ್ಯಮ ಮೂಲಕ ಹೇಳೋದಂದ್ರೆ, ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಅವ್ರ ಮೇಲೆ ನಾವು ಹೋಗ್ಬೇಕಾಗತ್ತೆ. ಆದಷ್ಟು ಬೇಗ ನಮ್ಗೆ ಸಾರ್ವಜನಿಕ ದುಡ್ಡನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ನಾವು ಅವ್ರ ಮೇಲೆ ಮುಂದಿನ ದಿನದಲ್ಲಿ ಹೋಗ್ತೇವೆ. ಅಂದ್ರೆ ಈಗ 43 ಲಕ್ಷಕ್ಕೂ ಹೆಚ್ಚು ಹಣ ನೀವು ಅವ್ಯವಹಾರ ಆಗಿದೆ ಅನ್ನೋ ಆರೋಪನ ಮಾಡಿದ್ರ, ಆ ಹಣವನ್ನ ರಿಕವರಿ ಮಾಡುವ ವ್ಯವಸ್ಥೆ ಏನಾದ್ರು ಆಗಿದ್ಯಾ? ಆಗ್ತದೆ, ಅದೇ ನಾನು ಹೇಳಿದ್ರೆ ತನಿಖೆ ಹಂತದಲ್ಲಿದೆ, ರಿಕವರಿ ಆಗ್ತದೆ. ನಮ್ಮ ಏರ್ಪೋರ್ಟ್ ಅಲ್ಲಿ ನಡೀತಿದೆ ಕೇಸು, ಮತ್ತೆ ನಮ್ಮ ಸಿವಿಲ್ ಕೋರ್ಟ್ ಅಲ್ಲೂ ನಡೀತಿದೆ ಕೇಸು. ಆದ್ರಿಂದ ನಮ್ಗೆ 100% ಭರವಸೆ ಇದೆ. ನಮ್ಗೆ ಹಣವನ್ನು, ಸಾರ್ವಜನಿಕ ಹಣವನ್ನು ನಮ್ಗೆ ಹಿಂತಿರುಗಿಸ್ಕೋ ಅಂತ ಅವ್ರು ಆಗುತ್ತೆ, ನಾವು ಮಾಡ್ತೇವೆ ಅಂತ ನಮ್ಮ ಇದಿದೆ, ಭರವಸೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕಾನೂನಾತ್ಮಕ ಹೋರಾಟ ಆಗಿರ್ಬೋದು ಇದು, ಯಾಕಂದ್ರೆ ಇಂಥ ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟವೇ ಪ್ರಮುಖವಾಗುತ್ತೆ. ಕಾನೂನಿನಲ್ಲಿ ಇದಕ್ಕೆ ನ್ಯಾಯವೂ ಕೂಡ ಸಿಗ್ಬೇಕಾಗುತ್ತೆ. ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಗಳು ಯಾವ ರೀತಿಯಾಗಿದೆ? ಅದೇ ಕಾನೂನು ನಮ್ಮ ಈಗ ಹಿರಿಯ ಲಾಯರ್ ಒಂದು 3 ಲಾಯರ್ ಅನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ. ಅವರ ಮಾರ್ಗದರ್ಶನದ ಮೇರೆಗೆ ಒಳ್ಳೆ ನುರಿತ ಲಾಯರ್, ನಮ್ಮ ಸೀನಿಯರ್ ಲಾಯರ್ ಇದ್ದಾರೆ, ನಮ್ಮ ಲೀಗಲ್ ಲಾಯರ್ ಇದ್ದಾರೆ. ಅವರೆಲ್ಲ ಒಟ್ಟು ಕೂಡಿ ಇಷ್ಟರಿಗೆ ಮಾಡಿದ್ದಾರೆ. ಅದನ್ನ ನಮ್ಗೆ ಅವ್ರು ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಹಣವನ್ನ ನಮ್ಮ ಸಂಸ್ಥೆಗೆ ಹಿಂತಿರುಗಿಸಲು ನಾವು ನಿಮ್ ಜೊತೆ ಇರ್ತೇವೆ ಅಂತ ಹೇಳಿ ಅವ್ರು ಮಾತು ಕೊಟ್ಟ ಮೇಲೆ ಅದು ಕಾನೂನುಬದ್ಧವಾಗಿದೆ. ನಾವು ತನಿಖೆ ಮಾಡಿದ್ದೆಲ್ಲ ಕಾನೂನುಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ, ತಪ್ಪಿಸ್ಕೊಳ್ಲಿಕ್ಕೂ ಬಿಡುದಿಲ್ಲ ನಾವು.
ಓಕೆ, ಅದೇ ನಾಗೇಶ್ ಅವರೇ, ನೀವೀಗ ಅಧ್ಯಕ್ಷರಾಗಿದ್ದು 2024 ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ. ಅಂದ್ರೆ ಅದಕ್ಕೂ ಮೊದಲು ನಿಮ್ಮ ಗಮನಕ್ಕಿತ್ತೆ ಈ ಒಂದು ಸಂಸ್ಥೆಯಲ್ಲಿ ಈ ರೀತಿಯಾದ ಹಗರಣ ಆಗ್ತಾ ಇದೆ, ಅವ್ಯವಹಾರ ಆಗ್ತಾ ಇದೆ ಅನ್ನುವ ವಿಷಯ ಏನಾದ್ರೂ ನಿಮ್ಮ ಗಮನಕ್ಕೆ ಮೊದಲೇ ಬಂದಿತ್ತಾ? ಅಲ್ಲ, ಆವಾಗ ಮುಂಚಿತವಾಗಿ ಆದದಂತ ನಾನು ಮುಂಚಿತವಾಗಿ ನಾನು ನಿರ್ದೇಶಕನಾಗಿದ್ದೆ. ಓಕೆ, ಅಲ್ಲಿ ನಿರ್ದೇಶಕನಾಗಿದ್ದಾಗ ನಾನು ಅದ್ರ ಬಗ್ಗೆ ಕ್ರಾಸ್ ಮಾಡಿದ್ದೇನೆ, ಅಬ್ಜೆಕ್ಷನ್ ಲೆಟರ್ ಅನ್ನು ಕೊಟ್ಟಿದ್ದೇನೆ, ಎಲ್ಲ ಮಾಡಿದ್ದೇವೆ. ಆ ನಂತರ ನಮ್ ಲಾಸ್ಟ್ ಗೊತ್ತಾಗಿದೆ ಇವ್ರು ಏನಂದ್ರೆ ಯಾವುದೇ ನಿರ್ಣಯವನ್ನು ಕಾಣಿಸುವುದಿಲ್ಲ. ಅದು ನಮ್ಗೆ ಗೊಂದಲ ಆಗಿದೆ. ನಮ್ಮ ನಿರ್ದೇಶಕರಿಗೆ ಇವ್ರು ತಪ್ಪು ದಾರಿಯನ್ನು ತಪ್ಪಿಸ್ತಿದ್ದಾರೆ. ಕೋಟಿ ಗಟ್ಟಲೆ ವ್ಯವಹಾರ ಇಡುವಾಗ ನಮ್ಮ ಸಹಕಾರಿ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರ ಏನು ಒಂದು ಲಕ್ಷ ರೂಪಾಯಿ ಇಡುದು ಅದು ಬೇರೆ ಕಡೆ ನಿರ್ಣಯವನ್ನು ಕಾಣಿಸ್ಬೇಕಂತಿದೆ. ಇವ್ರು ಕಾಣಿಸ್ತಿಲ್ಲ, ಅದು ತಪ್ಪಾಗಿದೆ. ಅಂದ್ರೆ ಯಾವುದನ್ನು ಕೂಡ ನಿರ್ಣಯ ಮಾಡದೆ ಇವ್ರು ಇವರಿಗೆ ಏನು ಅನುಕೂಲ ಆಗ್ತದೆ ಅದನ್ನೆಲ್ಲ ನಿರ್ಣಯ ಮಾಡದೆ ಇವ್ರು ಮಾಡ್ತಿದ್ದಾರೆ. ಅದು ನಮ್ಗೆ ತೋರುದಿಲ್ಲ. ನಾವು ಅವರು ಮುಂಚಿತವಾಗಿ ನಾನು ಹೇಳ್ಬೇಕಾದ್ರೆ ಅವರು ಆ ಫ್ರಾಡ್ ಮಾಡ್ಬೇಕಂತ ಚಿಂತನೆಯಲ್ಲ ಇದ್ದಾರೆ. ಯಾಕಂದ್ರೆ ನಮ್ಗೆ ಇದು ಈ ಅಡಿಟ್ ಅಲ್ಲಿ ಮಾತ್ರ ಕ್ರಾಸ್ ಅಡಿಟ್ ತಪ್ಪಿದೆ. ನಾನು ಇವತ್ತು ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳ್ತಿದ್ದೆ. ನಾನು ನಾಳೆ ಮೀಟ್ ಆಗ್ತಿದ್ದೇನೆ, ನಮ್ಮ ಮೇಲಧಿಕಾರಿಯನ್ನು ಮೀಟ್ ಆಗ್ತಿದ್ದೇನೆ. ಅಡಿಟೋರ್ ನಲ್ಲೂ ಕಾನೂನು ಕ್ರಮ ಕೈಗೊಳ್ಬೇಕು. ಅದು ನೋಡ್ಬೇಕಾದ್ದು ಯಾರ ಜವಾಬ್ದಾರಿ? ಅಡಿಟ್. ನಾವು ನೇಮಕ ಮಾಡಿದಂತ ಅಡಿಟೋರ್ ಮಾಡ್ಬೇಕಿತ್ತು. ಅವರೇ ಒಬ್ಬರೇ ಬಂದು ಅಡಿಟ್ ಮಾಡಿ ನಾವು ಅದನ್ನೆಲ್ಲ ಕ್ರಾಸ್ ಮಾಡಿದವಾಗ ನಮ್ಮೇ ನಿರೋಧಿಸಿದ್ವಿ. ನಾವು ಅದನ್ನ ಕ್ವಶನ್ ಮಾಡಿದವಾಗ ನಮ್ಮಲ್ಲಿ ಫಸ್ಟ್ ಎಲ್ಲ ಇದ್ದವಾಗ ಅದು ಪ್ರಥಮವಾಗಿ ಇಲೆಕ್ಷನ್ ಆಗಿತ್ತು. ನನ್ನ ಈ ಅವಧಿಯಲ್ಲಿ ನಾನು ನಿರೋಧಿಸಿದ ನಂತರ ಇಲೆಕ್ಷನ್ ಆಗಿದ್ದು, ಅವಿರೋಧವಾಗಿ ಆಯ್ಕೆ ಆಗ್ತಿತ್ತು. ಇದು ನನಗೆ ಸಹಿಸ್ಲಿಕ್ಕಾಗದೆ ನಾನು ಇಲೆಕ್ಷನ್ಗೆ ಹೋಗಿದ್ದೆ ನನ್ನ ಟೀಮ್ ಅನ್ನು ಕರ್ಕೊಂಡು. ಆವಾಗ ಎಲ್ಲ ಬಯಲಿ ಬಂದಿದೆ. ಅಂದ್ರೆ ಈಗ ಬಹುಶಃ ಎಲೆಕ್ಷನ್ಗೆ ಹೋಗಿ ನಿಮ್ಮ ಒಂದು ಅಧ್ಯಕ್ಷರಾಗಿ ಹಿನ್ನೆಲೆಯಲ್ಲಿ ಈ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ನೀವೇನು ಆರೋಪವನ್ನ ಮಾಡಿದ್ದೀರಾ, ಇದೀಗ ಬಯಲಿಗೆ ಬಂತು ಅಂತ ಅನ್ಸತ್ತಾ? ಯಾವ್ದು ನಂಗೆ ಅಂದ್ರೆ ನೀವು ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿಯೇ ಈ ಒಂದು ಅವ್ಯವಹಾರವನ್ನ ಬಯಲಿಗೆ ತರಲು ನಿಮ್ಗೆ ಸಾಧ್ಯ ಆಯ್ತಾ ಅಂತ? ಹೌದು, ಇಲ್ಲಾಂದ್ರೆ ಭಾರಿ ಕಷ್ಟ ಆಗ್ತಿತ್ತು. ನನ್ನ ಆಡಳಿತ ಮಂಡಳಿಯವರು ನನಗೆ ಈಗಾಗಲೇ ಹೇಳ್ತಿದ್ರು, ನೀವೊಂದು ಅಧ್ಯಕ್ಷಗಿರಿಯಲ್ಲಿ ನಮ್ಮ ಸಂಸ್ಥೆಯನ್ನ ಉಳಿಸಿದ್ರಿ ಅಂತ. ನನ್ನ ಹೊಗಳಕ್ಕೆ ಬೇಡ, ಅದು ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ. ನಾನು ಅದನ್ನು ಶ್ರಮ ಕೊಟ್ಟು ಟೈಮ್ ಕೊಟ್ಟು ನನ್ನ ವ್ಯವಹಾರವನ್ನು ಬಿಟ್ಟು ಆ ಸಂಸ್ಥೆ ಹಿರಿಯರು ಮಾಡಿದ ಮೀನುಗಾರ ಒಂದು ಸಂಸ್ಥೆ, ಅದು 19 ವರ್ಷ ಪದಾರ್ಪಣೆ ಒಳ್ಳೆ ಸಂಸ್ಥೆ ಆಗಿತ್ತು. ಈಗ ಏನು ಕೋಟಿಗಟ್ಟಲೆ ರೂಪಾಯಿ ವ್ಯವಹಾರ ನಡೀತದೆ. ಇನ್ನು ಮುಂದಿನ ದಿನದಲ್ಲೂ ನಾವು ಇರೋ ತನಕ ಅಂತ ಅವ್ಯವಹಾರ ಮಾಡ್ಲಿಕ್ಕೂ ಬಿಡುದಿಲ್ಲ. ಸ್ಟ್ರಿಕ್ಟ್ಲಿ ನಾನು ಇವಾಗಲೂ ಅಂತ ನಡೆದ ಸನ್ನಿವೇಶದ ನಂತರ ನನ್ನ ಮನಸ್ಸಿನ ವಾರಕ್ಕೊಂದು ಸ್ಟಾಪ್ ಮೀಟಿಂಗ್ ಕರೆದು ಎಲ್ಲದನ್ನು ಮಾಡ್ತಿದ್ದೇನೆ. 2023ರಲ್ಲಿ ನೀವು ಅಧಿಕಾರವನ್ನ ವಹಿಸಿಕೊಂಡಿದ್ದೀರಿ. ಆ ನಂತರ ನೀವು ವ್ಯವಹಾರವನ್ನ ಬಯಲಿಗೆಳೆಯುವ ಕೆಲಸವನ್ನು ಕೂಡ ಮಾಡಿದ್ರಿ. ಇಂಥ ಒಂದು ಸಂಸ್ಥೆಯ ಮೇಲೆ, ಅದ್ರ ಸಹಕಾರಿ ಸಂಸ್ಥೆಗಳ ಮೇಲೆ ಹಲವಾರು ಜನ ಠೇವಣಿದಾರರು ಇರ್ತಾರೆ, ಷೇರುದಾರರು ಇರ್ತಾರೆ, ಎಲ್ಲರೂ ಕೂಡ ಇರುವಂತದ್ದು. ಅವರೆಲ್ಲರೂ ಇದ್ದಾಗ ಮಾತ್ರ ಒಂದು ಸಹಕಾರಿ ಸಂಸ್ಥೆ ನಡೆಯಲು ಸಾಧ್ಯ. ಅವರಿಗೆ ಈಗ ಈ ಒಂದು ಸಂಸ್ಥೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ವಿಚಾರ ಬೆಳಕಿಗೆ ಬರ್ತಿದ್ದಾಗ ಷೇರುದಾರರಾಗಿರ್ಬೋದು, ಠೇವಣಿದಾರರಲ್ಲಿ ಯಾವ ರೀತಿಯಾದ ಆತಂಕಕ್ಕೆ ಒಳಗಾಗಿದ್ರು? ಈಗ ಕೆಲವು ಠೇವಣಿದಾರರು ನನಗೆ ಕಾಲ್ ಮಾಡಿದ್ರು, ನನ್ನ ಮೀಟ್ ಆಗಿದ್ರು. ಅವ್ರಿಗೆ ಗೊತ್ತಿದೆ ನನ್ನ ಬಗ್ಗೆ ಏನಂತ ಗೊತ್ತಿದೆ. ಇವಾಗ ಇದು ಮುಂಚಿತವಾಗಿಯೇ ಇದೊಂದ್ಸಲ ಗೊಂದಲ ಆಗಿದೆ. ಅದ್ರ ನಂತರ ನಮ್ಗೆ ಒಳ್ಳೆ ಠೇವಣಿ ಬಂದಿದೆ, ನಮ್ಮ ಮೇಲೆ ವಿಶ್ವಾಸ ಇದೆ, ಅವ್ರನ್ನ ನಾವು ಇದ್ ಮಾಡ್ತೇವೆ. ನಾವು ಅವ್ರು ನಮ್ಗೆ ಬೇರೆ ಕಡೆ ಇಟ್ಟಂತ ಠೇವಣಿಯನ್ನ ಈಗ ನಾನು ಅಧ್ಯಕ್ಷ ಆದ ನಂತರ ನಮ್ಮ ನಿರ್ದೇಶಕ ಬಳಗ ಅಭಿಮಾನದಿಂದ ಇಲ್ಲಿ ಜಾಸ್ತಿಯನ್ನ ತಂದು ಕೊಡ್ತಿದ್ದೆ. ಅಂದ್ರೆ ನಾನು ಅದೇ ಕೇಳ್ಬೇಕಂತಿದ್ದೆ. ಈಗ ಅವ್ಯವಹಾರಗಳ ಸಂದರ್ಭದಲ್ಲಿ ಅಥವಾ ಆರೋಪಗಳ ಮಾಡಿದ ಸಂದರ್ಭದಲ್ಲಿ ಅದು ಒಂದು ಸಂಸ್ಥೆಗೆ ತುಂಬಾ ಆಗತ್ತೆ. ಆದ್ರೆ 2023 ನಂತರ ಈ ಒಂದು ವಿಚಾರ ಬೆಳಕಿ ಬಂದ ನಂತರ ಷೇರುದಾರರಾಗಿರ್ಬೋದು, ಠೇವಣಿದಾರರ ಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ? ಒಂದು ಸಲ ಗೊಂದಲ ಆಗಿದೆ, ಸಹಜ. ಅವ್ರ ಠೇವಣಿದಾರರಿಗೆ ಒಂದು ಸ್ವಲ್ಪ ಟೈಮ್ ಗೊಂದಲ ಆಗಿದೆ. ಅದನ್ನ ಅವ್ರಿಗೆ ನಾವು ಏನಂತ ಮನವೊಲಿಸಿದಾಗ ಸತ್ಯತೆ ಗೊತ್ತಾಗಿದೆ. ಈಗ ಜಾಸ್ತಿ ಆಗಿದೆ, ಠೇವಣಿ ಜಾಸ್ತಿ ಆಗಿದೆ. ನಮ್ಮಲ್ಲಿ ನಾವು ಬೇರೆ ಕಡೆಯನ್ನ ಒಳ್ಳೆ ಸೇಫ್ಟಿಯಲ್ಲಿ ಇಡ್ತಿದ್ದೇವೆ. ಅವರಿಗೆ ಮುಂಜಾಗ್ರತೆಯಾಗಿ ಮುಂದೆ ಅವ್ರಿಗೆ ಕೊಡ್ಬೇಕಲ್ಲ. ಅವರಿಗೂ ವ್ಯವಹಾರ ಅಂದ್ರೆ ನಮ್ದು ಸಹಕಾರಿ ಸಂಘದ ವ್ಯವಹಾರ ಆದಾಗ ಅವ್ರಿಗೆ ನಾವು ಒಳ್ಳೆ ಅದಕ್ಕೆ ಸಂಘವನ್ನು ಲೋನ್ ಅನ್ನು ಕೊಡ್ತಾ ಇದ್ದೇವೆ. ಒಳ್ಳೆ ಲೋನ್ ಕೊಟ್ಟ ರಿಕವರಿ ಆಗ್ತಿದೆ, ಏನೂ ತೊಂದರೆ ಇಲ್ಲ. ಅಂದ್ರೆ ಈಗ ವ್ಯವಹಾರ ಆಯ್ತು, ಅವೆಲ್ಲ ನೀವು ಬೆಳಕಿಗೆ ಅಂದ್ರೆ ಅದು ಒಂದು ಭಾಗ, ಅದು ಬೇರೆ. ನಂತರದಲ್ಲಿ ಎಲ್ಲರನ್ನು ಕೂಡ ಮನವೊಲಿಸಬೇಕಾಗತ್ತೆ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವ ಜವಾಬ್ದಾರಿ ಕೂಡ ಒಬ್ಬ ಅಧ್ಯಕ್ಷ ಆಯ್ತು. ಯಾಕಂದ್ರೆ ಒಂದು ಸಂಸ್ಥೆಯ ಜವಾಬ್ದಾರಿ ಇದ್ದಾಗ ಒಂದು ಸಂಸ್ಥೆಯನ್ನು ಉಳಿಸ್ಕೊಳ್ಬೇಕು, ಷೇರುದಾರರು, ಠೇವಣಿದಾರರು ಎಲ್ಲರನ್ನೂ ಕೂಡ ಉಳಿಸ್ಕೊಳ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟು ಕಠಿಣವಾಗಿತ್ತು ನಿಮಗೆ? ತುಂಬಾ ಕಷ್ಟ ಆಗಿದೆ. ನಿಮ್ಗೆ ಕೇಳಬೇಕಾದ್ರೆ ನನ್ನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಿರ್ದೇಶಕ ವರ್ಗದವರಿಗೂ ಗೊತ್ತಾಯ್ತು. ಒಂದು 6 ತಿಂಗಳು ಹಗಲು ರಾತ್ರಿ ಒಂದೆಡೆ ನನ್ನ ಸಂಸ್ಥೆಗಾಗಿ ಕಷ್ಟಪಟ್ಟಿದ್ದೇನೆ. ಆ ನಂತರ ನನ್ನ ಮೇಲೆ ನನ್ನ ಸಿಬ್ಬಂದಿ ಮೇಲೆ ಮತ್ತೆ ನಿರ್ದೇಶಕ ವರ್ಗದ ಮೇಲೆ ಸುಳ್ಳು ಆರೋಪ. ಅವರು ಬೆನ್ನಿಗೆ ಕಾರಣದ ಕೈ ಕೆಲಸ ಮಾಡ್ತಿದ್ದೆ. ನಾನೊಂದು ಸಣ್ಣ ವಯಸ್ಸಿನಲ್ಲಿ ಏನೋ ಒಂದು ಸಂಸ್ಥೆ ನಡೆಸ್ತಿದ್ದೆ. ನಿಮ್ಗೆ ಗೊತ್ತಾಗುತ್ತೆ ನನ್ನ ಏಜ್ ಏನು ದೊಡ್ಡ ಏಜ್ ಎಲ್ಲ ಸಣ್ಣದು. ಸಂಘ ಸಂಸ್ಥೆ ರಾಜಕೀಯಲ್ಲಿ ಎಲ್ಲದನ್ನು ತೊಡಗಿಸಿಕೊಂಡಿದ್ದೆ. ನಾನು ನನ್ನ
ವಿದ್ಯಾಭ್ಯಾಸ ಮುಗಿಸಿದ ನಂತರ ನಾನು ಸಮಾಜಕ್ಕಾಗಿ ಬಂದವನು. ಓಕೆ. ಅದೇ ನೀವು ಹೇಳಿದಾಗ ಮಾಜಿ ಪಂಚಾಯತ್ ಸದಸ್ಯ, ನಾನು ಇಲೆಕ್ಷನ್ ಇದು ವಿದ್ಯಾಭ್ಯಾಸ ಮುಗಿಸಿದ ಮರುದಿವಸನೇ ಇಲೆಕ್ಷನ್ ನಿಂತಂತ ವ್ಯಕ್ತಿ ಆವಾಗಲೇ. ಅದನ್ನ ಇವರಿಗೆ ಸಹಿಸ್ಲಿಕ್ಕೆ ಆಗಲ್ಲ. ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಿದ್ದೆ, ನನಗೆ ಹಿರಿಯರು. ಕಾಣದ ಕೈಗೆ ಯಾವುದು ಅಂತ ಅಲ್ಲ, ನಾನು ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತೀನಿ, ಇನ್ನೊಂದು ಪಕ್ಷದವ್ರು ಕೆಲಸ ಇದು ಮಾಡ್ತಿದ್ದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು ಎಲ್ಲ ನನಗೆ ಗಮನಕ್ಕೆ ತಂದಿದ್ದಾರೆ ಇಷ್ಟವರೆಗೂ. ಇವತ್ತು ಬೆಳಿಗ್ಗೆ ಒಬ್ರು ಕಾಲ್ ಮಾಡಿದ್ರು, ಅವರೇ ನನ್ನ ಇದ್ರಲ್ಲಿ ಇದ್ದವ್ರು, ಅವ್ರು ನನ್ನ ಕೆಲಸವನ್ನು ಕೊಂಡು ಖುಷಿಯಾಗಿ ನಿನಗೆ ಜಾಗೃತಿ ಇರು, ನೀನು ಕಾಣದ ಕೈಯಿಂದ ಕೆಲಸ ಮಾಡ್ತಿದ್ದೇನೆ ಅಂತ. ಅದು ಮುಂದಿನ ದಿನದಲ್ಲಿ ನಾನು ಅದು ಭೇದಿಸ್ತೇನೆ. ನಾನು ಸಮಾಜದಲ್ಲಿ ಸತ್ಯವಾಗಿ ನಡೆಸ್ತಾ ಇದ್ದೇನೆ, ಯಾವುದೇ ಅನ್ಯಾಯ ಆಗ್ಲಿಕ್ಕೂ ಬಿಡುವುದಿಲ್ಲ. ಓಕೆ. ಅದೇ ರೀತಿ ನಾಗೇಶ್ವರೇ, ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀರಾ, ಈ ಒಂದು ಅವ್ಯವಹಾರವನ್ನು ಕೂಡ ಬಯಲಿಗೆ ತರುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಾ. ಇಂತಹ ಸಂದರ್ಭದಲ್ಲಿ ನಿಮ್ಮ ಷೇರುದಾರರಾಗಿರ್ಬೋದು, ಠೇವಣಿದಾರರಿಗೆ ಯಾವ ರೀತಿಯಾದ ಧೈರ್ಯ ಹೇಳುವ ಕೆಲಸವನ್ನ ಮಾಡ್ತೀರಾ? ನಾನೀಗ ನಿಮ್ಮ ಮಾಧ್ಯಮ ಮೂಲಕ ಹೇಳ್ತಿದ್ದೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಕಾರಣಕ್ಕೂ ಆತಂಕ ಪಡುವಂತ ಯಾವುದೇ ಸ್ಥಿತಿ ಇಲ್ಲ ನಮ್ಮ ಸೊಸೈಟಿ. ಕರಾವಳಿ ಸಾಂಪ್ರದಾಯಿಕ ಹಿಂದಿನಕ್ಕಿಂತಲೂ 4 ಪಟ್ಟು ಜಾಸ್ತಿ ಬೆಳೆದಿದೆ. ಏನೂ ತೊಂದರೆ ಇಲ್ಲ. ಒಳ್ಳೆ ಷೇರುದಾರರು ಬರ್ತಿದ್ದಾರೆ, ಲೋನು ಅಷ್ಟೇ ರಿಕವರಿ ಆಗ್ತಿದೆ, ಶಿಸ್ತುಬದ್ಧವಾಗಿ ನಮ್ಮ ಸಂಸ್ಥೆ ನಡೀತಿದೆ. ಇಲ್ಲಿ ನೀವು ಒಳ್ಳೊಳ್ಳೆ ಷೇರುದಾರರ ಹತ್ರ ಕೇಳಿದ್ರೆ ಹೇಳ್ತಾರೆ, ನಾನು ಅಲ್ಲೇ ತಂದು ಇಡ್ತೇನೆ, ನನಗೆ ಧೈರ್ಯ ಇದೆ. ಇವಾಗ ಒಳ್ಳೆ ಒಂದು ನಿರ್ದೇಶಕರ ಪಡೆ ಇದೆ ಅಲ್ಲಿ. ಅದು ಕಷ್ಟಪಟ್ಟು ದುಡಿದಂತ ಎಲ್ಲರೂ ನಮ್ಮಲ್ಲಿದ್ದವರು ಎಲ್ಲ ಮೀನುಗಾರರು. ಆ ಸಂಸ್ಥೆ ನಿರ್ದೇಶಕರು ಎಲ್ಲ ಮೀನುಗಾರರು ಇದ್ದದ್ದು. ಅವ್ರಿಗೇನು ಕಷ್ಟ ಸುಖ ಎಲ್ಲ ಗೊತ್ತುಂಟು. ಅದಕ್ಕಾಗಿ ಎಲ್ಲರಿಗೂ ಅಭಿಮಾನ ಇದೆ ನಮ್ಮ ಸಂಸ್ಥೆ ಮೇಲೆ. ಯಾರು ಕಿಡಿಗೇಡಿಗಳು ಅವರು ಇಬ್ರು ಮಾಡ್ತಿದ್ದಂತ ನಾನು ಭಯ ಪಡುವಿಲ್ಲ. ಮೊನ್ನೆ ಹೇಳಿದ ಎದ್ರಿ ಓಡುವಂತ ಸನ್ನಿವೇಶನೂ ನನಗಿಲ್ಲ. ಅದು ನನ್ ಬೇರೆ ಇದೆ. ನನ್ನ ಷೇರುದಾರರಿಗೆ ಏನ್ ಕೊಡ್ಬೇಕು, ನಾನು ಏನ್ ಮಾಡ್ಬೇಕು, ನನಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟವರು ಇದ್ದಾರೆ, ಇಲಾಖೆ ಅವರು ಇದ್ದಾರೆ, ಎಲ್ಲ ನನ್ನ ಜೊತೆ ಇದ್ದಾರೆ. ಓಕೆ. ನಾವು ಈ ವಿಚಾರವನ್ನು ಹೊರತುಪಡಿಸಿ ಮಾತಾಡೋದಾದ್ರೆ, ನೀವೀಗ ಸಂಸ್ಥೆಯ ಅಧ್ಯಕ್ಷರಾಗಿದ್ದೀರಾ, ಯಶಸ್ವಿಯಾಗಿ ಕಳೆದ 3 ವರ್ಷಗಳಿಂದ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀರಾ. ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಹಕಾರ ಅಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿಯನ್ನು ನೀವು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಾ? ಇವಾಗಲೇ ಹೇಳಿದಾಗೆ ನನ್ನ ಕರಾವಳಿ ಸಾಂಪ್ರದಾಯ ಅಧ್ಯಕ್ಷನಾಗಿ, ಅದು ಯಾವ ಸಂಸ್ಥೆ, ಸಹಕಾರಿ ಸಂಸ್ಥೆ ಅಂದ್ರೆ ಜನರಿಗಾಗಿ ಇರುವಂತ ಸಂಸ್ಥೆ. ಜನರ ಒಳಿತಿಗಾಗಿ ಎಲ್ಲದನ್ನು ನಾವು ಶೇರನ್ನು ತಗೊಳ್ತೇವೆ, ಅದೇ ರೀತಿ ಲೋನನ್ನು ಕೊಟ್ಟು ಇನ್ನೊಬ್ಬರ ಕಷ್ಟ ಸುಖಕ್ಕೂ ಭಾಗಿಯಾಗ್ತೇವೆ. ಅದನ್ನು ನನಗೆ ಮೇನು ನನ್ನ ಅಜೆಂಡಾ. ನನ್ನ ಎಲ್ಲ ಮೀನುಗಾರ ಬಾಂಧವರು ಅವ್ರಿಗೆ ಈ ಸಮಯದಲ್ಲಿ ಲೋನ್ ಬೇಕಾಗುತ್ತೆ, ಫಿಶಿಂಗ್ ಟೈಮ್ ಅಲ್ಲಿ ದುಡ್ಡು ಕೊಡ್ತಾರೆ, ಎಫ್ಡಿನೂ ಮಾಡ್ತಾರೆ. ನನಗೆ ಮತ್ತೊಂದು ಖುಷಿ ಇದೆ, ನನ್ನ ಮೀನುಗಾರ ಈಗ ಎತ್ತರಕೊಂಡಿದ್ದಾರೆ. ಸುಖ ಸುಮ್ಮನೆ ಏನು ಲೋನ್ ಮಾಡ್ತಿಲ್ಲ, ಯಾರು ಡ್ಯೂ ಮಾಡ್ಕೊಳ್ತಿಲ್ಲ. ನನಗೊಂದು ಅದು ಹೆಮ್ಮೆ ಇದೆ, ನಾನು ಹೇಳ್ಕೊಳ್ಳಿಕ್ಕೆ, ನಾನು ಒಬ್ಬ ಮೀನುಗಾರನೇ ಹೇಳ್ಕೊಳ್ಳಿಕ್ಕೆ. ಏನು ಅದನ್ನ ಠೇವಣಿ ನಾನು ಹೇಳ್ತೇನೆ, ಸಭೆ ಮಹಾಸಭೆ ಅಲ್ಲೆಲ್ಲ ನೀವು ಅತಿ ಹೆಚ್ಚು ಠೇವಣಿ ಮಾಡಿ ಸಂಘ ಸಂಸ್ಥೆಯಲ್ಲಿ ನೀವು ಬೆಳೀಲಿ, ನಮ್ಮ ಸಂಸ್ಥೆನೂ ಬೆಳಿಬೇಕು. ನನ್ನ ಉದ್ದೇಶ ಅಷ್ಟೇ, ನಾವು ನಮ್ಮ ಸಂಸ್ಥೆನೂ ಬೆಳಿಬೇಕು, ಅವರು ಬೆಳಿಬೇಕೆಂಬ ಉದ್ದೇಶ. ಅಂದ್ರೆ ನಿಮ್ಮ ಒಂದು ಕರಾವಳಿ ಸಾಂಪ್ರದಾಯಿಕ ಮೀನು ಸಹಕಾರ ಸಂಘದಲ್ಲಿ ಪ್ರಸ್ತುತ ಯಾವೆಲ್ಲ ಸೌಲಭ್ಯಗಳಂದ್ರೆ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಲೋನ್ಗಳನ್ನ ಈಗ ಪ್ರೆಸೆಂಟ್ ಕೊಡಲಾಗ್ತಾ ಇದೆ? ಈಗ ನಾವು ಹೇಳಿದಾಗೆ ಮೀನುಗಾರಿಕೆ ಲೋನ್, ಮತ್ತೆ ಅಡಮಾನ ಇಟ್ಟುಕೊಂಡು ಲೋನ್ ಮಾಡ್ತೇವೆ, ಮತ್ತೆ ಗ್ರೂಪ್ ಸಂಘದವರಿಗೆ ಗ್ರೂಪ್ ಲೋನ್. ಒಳ್ಳೆ ನಾನು ಮತ್ತೊಂದು ವಿಶೇಷವಾಗಿ ನಾನು ಹೇಳ್ತೇನೆ, ನಾನು ಬಂದಂತ ಎಷ್ಟೋ ಸಂಘಗಳು ಜಾಸ್ತಿ ಆಗಿದೆ. ಒಳ್ಳೆ ಸಂಘದ ಸೌಹಾರ್ದತೆಯಿಂದ ನಾವು ಅವರಿಗೆ ಇದು ಮಾಡಿ ಲೋನ್ ಅನ್ನು ಕೊಟ್ಟು, ನಾನು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದೇನೆ. ಹೆಚ್ಚಿನ ಮಹಿಳೆಯರು ಬಂದು ಅದರಲ್ಲಿ ಮಾಹಿತಿ ಶಿಬಿರ, ಆರೋಗ್ಯದ ಮಾಹಿತಿ ಶಿಬಿರ, ಕಾನೂನು ಶಿಬಿರ, ಮತ್ತೆ ಏನೇನು ಮಾಡ್ಬೇಕು ಎಲ್ಲ ಶಿಬಿರವನ್ನು ಮಾಡಿದೆ. ಅದರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಅತಿ ಹೆಚ್ಚಿನ ಮಹಿಳೆಯರು ಬಂದು ಮತ್ತೆ ಲೋನು ಹಂಗೆ ನಾನು ಅವ್ರಿಗೆ ಏನೇನು ಪಾಲ್ಟಿ ಏನು ಅವ್ರು ನೋಡಿ ಯಾವ ತರ ಇದ್ದಾರೆ ಎಲ್ಲವನ್ನು ಕೊಡ್ತಿದ್ದೇನೆ. ಅವರು ಮೊನ್ನೆ ಎಲ್ಲ ನಮ್ಮ ಮಹಿಳೆಯರು ಬಂದು ಕಾರ್ಯಕ್ರಮ ಯಶಸ್ವಿ. ಅದೇ ಒಂದು ಕಾರಣ ಗೊತ್ತಾಗುತ್ತೆ ನಮ್ಗೆ, ನಮ್ಮ ಏನ್ ಸಂಸ್ಥೆ ಮೇಲೆ ಅಭಿಮಾನ ಇದೆ ಅಂತೇಳಿ ಅದೇ ಒಂದು ಗೊತ್ತಾಗುತ್ತೆ. ನಾವೀಗ ಮತ್ತೆ ಗೋಲ್ಡ್ ಲೋನ್ ಕೊಡ್ತಿದ್ದೇವೆ, ಪ್ರತಿಯೊಂದು ಲೋನ್ ಅನ್ನು ಮಾಡ್ತಿದ್ದೇವೆ. ಯಾವ ಕಾನೂನು ಬದ್ಧವಾಗಿ ಅವ್ರಿಗೆ ಏನು ತೊಂದರೆ ಆಗಿದೆ, ನಮ್ಮ ಸಂಸ್ಥೆಗೂ ತೊಂದರೆ ಆಗಬಾರ್ದು, ಅವರಿಗೂ ತೊಂದರೆ ಆಗಬಾರ್ದು, ಆ ರೀತಿ ಲೋನ್ ಅನ್ನು ಸೌಲಭ್ಯವನ್ನು ಮಾಡ್ತಿದ್ದೇವೆ. ಅಂದ್ರೆ ನಿಮ್ಮ ಒಂದು ಕರಾವಳಿ ಸಾಂಪ್ರದಾಯಿಕ ಮೀನುಗಾರ ಸಹಕಾರ ಸಂಘದಲ್ಲಿ ವಾರ್ಷಿಕ ಎಷ್ಟು ವಹಿವಾಟು ಮಾಡುತ್ತೆ? ಪ್ರೆಸೆಂಟ್ ಈ ಬಾರಿ ಎಷ್ಟು ಈ ಒಂದು ಸಂಸ್ಥೆ ಲಾಭದಲ್ಲಿದೆ? ಈಗ ಈ ವರ್ಷದ ವಹಿವಾಟು ಅಂದ್ರೆ 26 ಕೋಟಿ ಅಂದಾಜು. ನಾನೀಗ ನೋಡಿದೆ ಮೊಬೈಲ್, 26 ಕೋಟಿಯನ್ನ ನಾವು ಈ ವರ್ಷದ ವಹಿವಾಟಲ್ಲಿ ಇದ್ದೇವೆ. ಲಾಭ ಕೋಟಿಯೋ ಮಿಕ್ಕಿ ಇದೆ. ಒಳ್ಳೆ ಒಂದು ಉತ್ತಮ ಸ್ಥಿತಿಯಲ್ಲಿದೆ. ಇಲ್ಲಿ ಮೀನುಗಾರರಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಸಹಕಾರ ಸಂಘ. ಆ ಮೀನುಗಾರರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಾಲ ಸೌಲಭ್ಯವನ್ನು ಹೊರತುಪಡಿಸಿ ಈಗ ಮೀನುಗಾರರ ಮಕ್ಕಳಿಗೆ ಓದೋಕೆ ವಿಚಾರ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಾಗೆ ಯಾವೆಲ್ಲ ಸೌಲಭ್ಯಗಳು ನಿಮ್ಮ ಒಂದು ಸಹಕಾರಿ ಸಂಘದಿಂದ ಲಭ್ಯ ಇದೆ?
ನಾನು ಅಧ್ಯಕ್ಷರ ನಂತರ ಮೀನುಗಾರ ಮಕ್ಕಳಿಗೆ ನಮ್ಮ ಎ ಕ್ಲಾಸ್ ಮೆಂಬರ್ ಸ್ಕಾಲರ್ಶಿಪ್ ಕೊಡ್ತಿದ್ದೇನೆ ಮಹಾಸಭೆಯಲ್ಲಿ. ವಿಶೇಷವಾಗಿ ನಾನು ಇಷ್ಟೊರಿಗೆ ಕೊಡ್ತಿದ್ದನ್ನ ನಾನು ಬಂದಂತ ನಾನು ಒಂದು ವಿದ್ಯಾಭ್ಯಾಸದಲ್ಲಿ ಯಾರು ನನ್ನ ಜೊತೆ ನನ್ನ ಹತ್ರ ಯಾರು ಬಂದು ಅವ್ರಿಗೆ ಕೊಡ್ತೇನೆ. ವೈಯಕ್ತಿಕವಾಗಿ ಸಹಕಾರಿ ಸಂಸ್ಥೆಯಿಂದನೂ ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಬಂದಂತ ಸ್ಕಾಲರ್ಶಿಪ್ ಕಳೆದ ವರ್ಷ 100 ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದೇನೆ. 100 ವಿದ್ಯಾರ್ಥಿಗಳಿಗೆ ಮೀನುಗಾರ. ಈ ವರ್ಷ ಬಂದಿದೆ ನಮ್ಮಲ್ಲಿ ಒಂದು 60 ಅಪ್ಲಿಕೇಶನ್ ಬಂದಿದೆ. ಜೂನ್ 21 ನಮ್ಮ ಮಹಾಸಭೆ ಇದೆ, ಅದೇ ದಿವಸ ನಾವು ಕೊಡ್ತಾ ಇದ್ದೇವೆ. ಆ ಮಹಾಸಭೆಯಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಬೇರೆ ಬೇರೆ ನಮ್ಮ ಮೀನುಗಾರಿಗೆ ಏನೇನ ತೊಂದರೆ ಆದವಾಗ ನಮ್ಮ ಸಂಸ್ಥೆ ಅವ್ರ ಜೊತೆ ಇದೆ. ಅದೇ ರೀತಿಯಲ್ಲಿ ಮೀನುಗಾರರು ಅಂತ ಬಂದಾಗ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಅವರ ಹೋರಾಟದ ಬದುಕಿ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಅಂದ್ರೆ ನಿಮ್ಮ ಒಂದು ಸಹಕಾರಿ ಸಂಘದಿಂದ ಮೀನುಗಾರರ ಹಿತದೃಷ್ಟಿ ಇಟ್ಕೊಂಡು ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಅಲ್ಲ, ಇವಾಗಲೇ ನೀವು ಕೇಳಿದ್ದಕ್ಕೆ ನಾನು ಮೀನುಗಾರಿಗೆ ಏನೇನ್ ಆಗ್ಬೇಕು, ಸರ್ಕಾರದಿಂದ ಏನ್ ಸೌಲಭ್ಯ ಸಿಗ್ತದೆ ಮೀನುಗಾರಿಗೆ ಅದೆಲ್ಲ ತರಲಿಕ್ಕೆ ನೂರಾರು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಸರ್ಕಾರದ ಮಟ್ಟಕ್ಕೂ ನಾನು ಬಾಗಿಲನ್ನು ತಟ್ಟಿದ್ದೇನೆ. ನಮ್ಮ ಮೀನುಗಾರಿಗೆ ಏನ್ ಸಿಗ್ಬೇಕು ಏನು ಇವಾಗಲೇ ನಮ್ಗೆ ಗೊತ್ತುಂಟು. ಒಂದು ದಕ್ಷಿಣ ಕನ್ನಡ ಬ್ಯಾಂಕ್ ಅಲ್ಲಿ ಒಂದು ಮತ್ತೆ ಫೆಡರೇಷನ್ ಅಂಡರ್ ಅಲ್ಲಿ 1,60,000 ರೂಪಾಯಿ ಲೋನ್ ಅನ್ನ 0% ಕೊಡ್ತೇವೆ. ಅದನ್ನ ನಾವು ಕೊಡ್ಲಿಕ್ಕೂ ನಮ್ಮ ಮೀನುಗಾರಿಗೆ ಅನುಕೂಲ ಆಗುವಂತೆ ಬೇಗ ಕೊಡ್ಲಿಕ್ಕೆ ಮತ್ತೆ ನಮ್ಮಲ್ಲಿ ನೋಡಿ ತಗೊಳ್ತಾರೆ. ನಾವು ಅವರಿಗೆ ಏನೇನ್ ಮಾಡ್ಬೇಕು ಅತಿ ಶೀಘ್ರದಲ್ಲಿ ಕೊಟ್ಟು ನಮ್ಮ ಮೀನುಗಾರಿಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲೂ ಏನ್ ಸರ್ಕಾರದಿಂದ ಏನ್ ಸೌಲಭ್ಯ ಬರ್ತೋ ನನ್ನ ಸಹಕಾರಿ ಸಂಘದಿಂದ ಕೊಡ್ಲಿಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೇನೆ. ಈ ವಿಚಾರಗಳ ಅವ್ಯವಹಾರಗಳು ವಿಚಾರಗಳೆಲ್ಲ ಹೊರಗೆ ಬಂದ ನಂತರ ಈಗ ನಿಧನದ ಸಿಬ್ಬಂದಿಗಳಾಗಿರ್ಬೋದು, ನಿಮ್ಮ ನಿರ್ದೇಶಕರುಗಳು ನಿಮ್ಮ ಕೆಲಸ ಕಾರ್ಯಗಳನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? ಅದು ಅವ್ರ ಹತ್ರ ಕೇಳ್ಬೇಕು. ನಾನು ಹೇಳಿದ್ರೆ ವಿಶೇಷವಾಗುತ್ತೆ. ನನ್ನ ಅಭಿಮಾನಿದ ನನ್ನ ಸಿಬ್ಬಂದಿಗಳಿಗೂ ಇಷ್ಟೊತ್ತಿಗೆ ಎನಿ ಟೈಮ್ ಅಧ್ಯಕ್ಷ ಕರೆದವ ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ನಾನು ಅವರಿಗೆ ಹೇಳಿದ್ದೇನೆ, ನೀವು ಸಂಸ್ಥೆಯನ್ನ ಹೆಚ್ಚು ಲಾಭ ತಂದವಾಗ ನನಗಾಗುದಲ್ಲ, ನಿಮಗೆ ಲಾಭ, ಸಿಬ್ಬಂದಿಗಳಿಗೆ ಲಾಭ. ನಮ್ಮ ನಿರ್ದೇಶಕರು ಎಲ್ಲ ಹೇಳಿದ್ದಾರೆ, ಸಿಬ್ಬಂದಿಗಳನ್ನು ಕರೆದು ನೀವು ಸಂಘದ ಹಿತಕ್ಕಾಗಿ ನೀವು ದುಡಿಬೇಕು, ಆವಾಗ ನಿಮಗೆ ಲಾಭ ಆಗುತ್ತೆ ಬಿಟ್ಟು ನಮ್ಗಲ್ಲ. ಅವ್ರು ಆ ಸಂಬಳದ ಇದ್ರ ಮೇಲೆ ಸಂಬಳವನ್ನು ಹೆಚ್ಚಳ ಮಾಡ್ಬೋದು. ಅದೆಲ್ಲ ಮಾಡ್ಬೋದು. ನಾನು ಬಂದಂತ ಅತಿ ಒಳ್ಳೆಯ ಸಂಬಳವನ್ನು ಮಾಡಿದ್ದೇನೆ, ಸಂಸ್ಥೆ ಲಾಭಕ್ಕೆ ಬಂದಿದೆ. ಅದು ನನ್ಗೆ ಖುಷಿ ಇದೆ, ನನ್ನ ಹೆಮ್ಮೆ ಇದೆ. ನನ್ನ ಸಿಬ್ಬಂದಿಯನ್ನು ನಾನು ಮಾಡಿದಂತ ಅವ್ರು ಮಾಡುವಂತ ಕೆಲಸ ನನಗೆ ಹೆಮ್ಮೆ ಇದೆ. ಈಗ ಅದೇ ರೀತಿಯಲ್ಲಿ ಬೈಂದೂರು ವಲಯ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರಾಗಿ ಕೂಡ ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ತಿದ್ದೀರಾ. ಆ ಒಂದು ಅಧ್ಯಕ್ಷ ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ನಿಮ್ಮ ಒಂದು ಅವಧಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀರಾ? ನಾನು ಈಗ ನಾಳೆ ಜೂನ್ ಬಂದ್ರೆ 2 ವರ್ಷ ಆಗುತ್ತೆ ನಾಡದೋಣಿ ಅಧ್ಯಕ್ಷ. ಮೀನುಗಾರಿಗೋಸ್ಕರ ನಾನು ನನ್ನ ಎಲ್ಲವನ್ನು ಎದುರಾಕೊಂಡು ದೊಡ್ಡ ಹೋರಾಟವನ್ನು ಮಾಡಿದ್ದೇನೆ. ನಾನು ಒಂದು ನೀವು ವಿಶೇಷವಾಗಿ ಕೇಳಬೇಕಾದ್ರೆ ಲೈಟ್ ಬೋಟ್ ಬುಲ್ ಮತ್ತು ಲೈಟ್ ಬೋಟ್ ಅನ್ನ ಅದು ನಿಷೇಧಾಜ್ಞೆದ್ದಂತ ಮೀನುಗಾರಿಕೆ ಅದು ವಿರುದ್ಧವಾಗಿ ನೀವು ನೋಡಿದ ರಾಶಿಯಲ್ಲಿ 10-15 ಜನ ಮಿಕ್ಕಿ ಪ್ರಪ್ರಥಮವಾಗಿ ರೋಡ್ ನ್ಯಾಷನಲ್ ಹೈವೇ ಅನ್ನ ಬಂದ್ ಮಾಡಿ ನಾನು ಬಂದ್ ಮಾಡದಿದ್ದು ನನ್ನ ಅವಧಿಯಲ್ಲಿ ಸ್ಟ್ರೈಕ್ ಮಾಡಿ ಯಾರು ಮಾಡ್ಲಿಲ್ಲ. ಏನು ಯಾವ ಉದ್ದೇಶಕ್ಕಾಗಿ ಲೈಟ್ ಬೋಟ್ ಮತ್ತು ಬುಲ್ಟ್ರಾಲ್ ಅದು ಮಾರಕವಾದಂತೂ ಇದು ಮೀನುಗಾರಿಕೆ ಅದು ನಿಲ್ಲಿಸ್ಬೇಕಂತ ನಂದು. ನಾನೊಬ್ಬ ಮೂಲ ಮೀನುಗಾರ, ನನ್ನ ತಂದೆಯವರೆಲ್ಲ ಮೀನುಗಾರ ಆದ್ರಿಂದ ನಾವು ನಾಡದೋಣಿಯವರು ಅದು ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ಫ್ಯೂಚರ್ ಹಾಳಾಗುತ್ತೆ, ಮೀನುಗಾರಿಕೆಯನ್ನ ನಾಶ ಆಗುತ್ತೆ. ಈ ನೀವು ಹೇಳ್ಬೇಕಾದ್ರೆ ಮರಿ ಮೊಟ್ಟೆ ಎಲ್ಲ ನಾಶ ಆಗ್ತಿದೆ. ಅದನ್ನ ನಿಲ್ಸಕ್ಕೋಸ್ಕರ ನಾವು ಅದು ದೊಡ್ಡ ಹೋರಾಟ ಇವಾಗೂ ನೋಡ್ತಿದ್ದೇನೆ. ಕಾನೂನು ಹೋರಾಟಕ್ಕೂ ನಾನು ಹಿಡಿದಿದ್ದೇನೆ ಇವಾಗ. ಮತ್ತೆ ನಾನು ಅದರಲ್ಲಿ ಯಾವುದೇ ಇದಕ್ಕೂ ನಾನು ಆಗ್ಲಿಲ್ಲ. ನನಗೆ ಎಲ್ಲದಿಂದ ಬೆದರಿಕೆ ಬಂದಿದೆ. ಇದು ವಿಶೇಷವಾಗಿ ಅವರಿಂದ ದೊಡ್ಡ ಬೆದರಿಕೆ ಬಂದಿದೆ. ನನಗೇನ್ ಕರೆಗೆ ಬಂದಿದೆ, ನನ್ನ ಮನೆಯವರು ಆತಂಕ ಆಗಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ 10 ಜನರಿಗೆ ಉಪಕಾರ ಆಗುತ್ತೆ ಅನ್ನೋ ನಾನು ಎಲ್ಲದಕ್ಕೂ ಸಿದ್ಧಾನೆ. ನನ್ಗೇನ್ ತೊಂದ್ರೆ, ನನ್ನ ಫ್ಯಾಮಿಲಿಯಲ್ಲೂ ಹೇಳಿ ಬಂದಿದ್ದೇನೆ, ಯಾವುದೇ ಕಾರಣಕ್ಕೂ ಎದುರ್ಕೊಳ್ಬೇಡಿ, ನಾನು 10 ಜನರಿಗೆ ಉಪಕಾರ ಆಗುತ್ತೆ ನಾನು ಸಿದ್ಧ. ನನಗೆ ಸಾಕಷ್ಟು ಬೆದರಿಕೆ ಬಂದಿದೆ. ಅದರಿಂದ ಇವಾಗೂ ಹೋರಾಟ ಮಾಡ್ತಾ ಬರ್ತಾ ಇದ್ದೇನೆ. ಮುಂದಿನ ದಿನದಲ್ಲೂ ಹೋರಾಟಕ್ಕೆ ಜಯ ಸಿಕ್ಕಿದ್ಯಾ ಇದುವರೆಗೂ? ಇಷ್ಟೊಂದು ಲೈಟ್ ಮತ್ತೆ ಬೋಲ್ಟ್ ಲೈಟ್ ಸಿಕ್ಲಿಲ್ಲ, ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಕಾನೂನು ರೂಪದಲ್ಲಿ ಹೋರಾಟಕ್ಕೆ ಎದ್ದಿದ್ದೇನೆ. ಒಳ್ಳೆ ನಮ್ಮ ಸಂಸ್ಥೆಯವರು ಒಳ್ಳೆ ಸಹಕರಿಸಿದ್ದಾರೆ. ನನ್ನೆಲ್ಲ ನಾಡದೋಣಿ ಮೀನುಗಾರರು ಕಾರವಾರದಿಂದ ಮಂಗಳೂರು ತನಕ ಅವರಿಗೆ ಅಭಿನಂದನೆ. ನನ್ನ ಒಬ್ಬನಿಂದ ಏನೂ ಆಗುದಿಲ್ಲ. ನನ್ನ ಜೊತೆ ಅಷ್ಟು ಮೀನುಗಾರರು ನಿಂತಿದ್ದಾರೆ. ಅವ್ರು ನನ್ನ ಮಾಧ್ಯಮ ಮೂಲಕ ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತೇನೆ. ಅಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅಧ್ಯಕ್ಷ, ನೀವು ಏನೇ ಮಾಡಿದ್ರು ನಾವು ನಿಮ್ ಜೊತೆ ಇರ್ತೇವೆ, ಒಳ್ಳೇದ್ ಕಾಯಿ ಮಾಡ್ತಿದ್ದೀರಾ ನೀವು ಅಂತ. ಈ ನಾಡದೋಣಿಯ ಅಂದಾಜು ಎಷ್ಟು ನಿಮ್ಮ ಒಂದು ವಲಯ ಬರ್ತೀವಿ, ಎಷ್ಟು ಜನ ಮೀನುಗಾರರು ಇರ್ಬೋದು? ಅದು ಒಂದು ಚೈನ್ ಆಫ್ ದಿ ಲಿಂಕ್ ಒಂದು ನಂದು ಅದು ಮೀನುಗಾರರು ಒಂದು 4 ಲಕ್ಷ ಜನ ಮೀನುಗಾರರು ಇದ್ದಾರೆ. ಇಲ್ಲಿ ಕಾರವಾರದಿಂದ ಮಂಗಳೂರು ತನಕ
ನಾನು ರಾಜ್ಯ ನಾಡದೋಣಿ ಮೀನುಗಾರರ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಓಕೆ ಅದರಿಂದ ಅಲ್ಲಿಂದ 4 ಲಕ್ಷ ಜನ ಮೀನುಗಾರರು ಓಕೆ ನೇರವಾಗಿ 4 ಲಕ್ಷ ಜನರ ಬದುಕು ಕೂಡ ಇದೆ. ಅದರಿಂದ ಮತ್ತೆ ನೀವು ಹೇಳಿದವಾಗ ಗಾಡಿ, ಹ್ಮ್ ಐಸ್ಲ್ಯಾಂಡ್, ಮೀನು ಬರುವಂತ ಮಹಿಳೆಯರು Yes. ಸಾಕಷ್ಟು ಒನ್ ಆಫ್ ದಿ ಟೇಕ್ನಿಂಗ್ ಎಷ್ಟೋ ಜನನ ಹೊಟ್ಟೆಪಾಡನ್ನ ಹಾಳಾಗ್ತಿದೆ. ಓಕೆ ಅದಕ್ಕೋಸ್ಕರ ನಾವು ಒಂದು 16 ಲಕ್ಷ ಜನನ ಇದು ಬದುಕು, ಎಸ್ ಓಕೆ 16 ಲಕ್ಷ ಜನ ಬದುಕು ಇದು. ಓಕೆ ಅದೇ ರೀತಿಯಲ್ಲಿ ಒಂದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಒಂದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಒಂದು ಸೇವಾ ಕಾರ್ಯವನ್ನ ಮೆಲುಕು ಹಾಕೋರು ಅಥವಾ ನಿಮ್ಮ ಅವಧಿಯಲ್ಲಿ ಆಗಿದಂತ ಕೆಲಸವನ್ನ ಮೆಲುಕು ಹಾಕೋರೆ ಏನ್ ಹೇಳ್ತೀರಾ? ನಂದು ಒಂದು ಪೊಡೋರಿ ಗ್ರಾಮದ ಅಳವೆ ಕೋಡಿ ಅಂತೇಳಿ, ಅಲ್ಲಿ ನನ್ನ ಗೋಪಾಲ್ ಪೂಜಾರ್ ಅವರಿಗೆ ಅಭಿನಂದನೆ ತಿಳಿಸ್ಬೇಕು. ಆವಾಗ ಶಾಸಕರಾಗಿದ್ರು. ನನ್ನ ಏರಿಯಾದಲ್ಲಿ ನೀರಿಲ್ಲ. ಓಕೆ ಆವಾಗ ನನ್ನ ಹೋರಾಟ ಹಗಲಿರುಳು ಹೋರಾಟ ನೀರಿಗೋಸ್ಕರ. ಓಕೆ ಅದು ರಾಜಕೀಯದಲ್ಲಿ ಬಂದು ಹೇಳ್ಕೊಳ್ಳುವುದೇನಿಲ್ಲ, Yes, correct. ಸ್ವಂತ ಖರ್ಚಿನಿಂದ ಕೆಲವು ಮಾಡಿದೆ. ನನ್ನ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಸಾಕಷ್ಟು ಮಾಡಿದೆ. ನಂದೊಂದು ಕನಸು ಏನಂದ್ರೆ ನಾನು ಅಲ್ಲಿಂದ ಈಗ ಈಚೆ ಕಡೆ ಮನೆ ಮಾಡಿದ್ದೇನೆ, ಇದಿಲ್ಲ. ಆದ್ರೆ ನನ್ನ ಕನಸು 24 hours ಆ ವ್ಯಾಪ್ತಿಯಲ್ಲಿ ನೀರಾಗ್ಬೇಕು, ಓಕೆ ಅದಾಗ್ಬೇಕು. ಹಾಗೆ ಮಾಡಿದ್ದಾರೆ. ಈಗ ಮನೆಗೆ ನೊಳ್ಳಿ ಆಗಿದೆ. ಈಗ ಅದು ಪಟ್ಟಣ ಪಂಚಾಯತ್ ಆಗಿದೆ. ನಾನು ಒಂದು ಮಾಧ್ಯಮದ ಮೂಲಕ ಕೇಳ್ಕೊಳ್ತೇನೆ, ನಮ್ದು ಅದು ಮೀನುಗಾರಿಕಾ ಸ್ಥಳ ಆದ್ರಿಂದ ಪಟ್ಟಣ ಪಂಚಾಯತಿಂದ ಕೈ ಬಿಡ್ಬೇಕಂತ ನನ್ನ ಆಗ್ರಹ ಇದೆ. ಅದು ಭಾರಿ ತೊಂದರೆ ಆಗುತ್ತೆ ವಿದ್ಯಾಭ್ಯಾಸಕ್ಕೆ, ನಮ್ಮ ಮಕ್ಕಳಿಗೆ ಎಲ್ಲ ತೊಂದರೆ ಆಗ್ತಿದೆ. ಅದು ಪಟ್ಟಣ ಪಂಚಾಯತಿ ಸುಮಾರು ಹೋರಾಟ ನಡೀತಿದೆ. ಅದನ್ನು ಕೈ ಬಿಡ್ಬೇಕು. ನನ್ನ 2 ವಾರ್ಡ್ ಇದೆ, ಅದನ್ನು ಪಟ್ಟಣ ಪಂಚಾಯತಿ ಕೈ ಬಿಟ್ಟು ಇಲ್ಲಿ ಗ್ರಾಮ ಪಂಚಾಯತ್ ಉಪ್ಪುಂದ ಅಟ್ಯಾಚ್ ಇದೆ. ನಮ್ಗದು ಪಂಚಾಯತಿ ಹೋಗ್ಲಿಕ್ಕೆ 15 ಕಿಲೋಮೀಟರ್ ಹೋಗ್ಬೇಕು, ಕರೆಕ್ಟ್, ಭಾರಿ ದೂರ ಆಗುತ್ತೆ. ಇಲ್ಲಿ ಆದ್ರೆ 2-3 ಕಿಲೋಮೀಟರ್ ನಾವು ಈ ಉಪ್ಪುಂದ ಪಂಚಾಯತ್ ಸೇರ್ಕೊಳ್ಬೇಕು. ಓಕೆ ಅದೇ ರೀತಿಯಲ್ಲಿ ರಾಜಕೀಯವಾಗಿ ಈಗ ಸಹಜವಾಗಿ ಒಂದಲ್ಲ ನಿರೀಕ್ಷೆಗಳಿದ್ದಿರುತ್ತೆ. ರಾಜಕೀಯವಾಗಿ ನಾಗೇಶ್ ಕಾರ್ವಿ ಅವರು ಏನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ನಿರೀಕ್ಷೆನ ಇಟ್ಕೊಂಡಿದ್ದೀರಾ? ಅದು ಒಂದು ರಾಜಕೀಯ ಬಂದ ನಂತರ ಒಂದೊಂದು ಆಗುತ್ತೆ, ಸ್ಟೆಪ್ ಹೋಗ್ಬೇಕು, ನಮ್ಮ ಮಾರ್ಗದರ್ಶನ ಇರ್ತಾರೆ. ನಾನು ಬೆಳಿಬೇಕು. ನನ್ನ ತಂದಂತ ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ರಾಜಕೀಯ ತಂದಂತವ್ರು ಮದನ್ ಕುಮಾರ್ ಅಂತ ಒಂದು ನಿಷ್ಠಾವಂತ ವ್ಯಕ್ತಿ. ಅವ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು ಮಾಜಿ. ಮತ್ತೆ ಗೋಪಾಲ್ ಪೂಜಾರ್ ನನ್ನ ಮನೆಗೆ ಬಂದು ರಾಜಕೀಯ ನಾನು ತಂದವರು. ಅವ್ರು ಏನ್ ಹೇಳ್ತಾರೆ, ನನ್ನ ಮದನ್ ಕುಮಾರ್ ಏನ್ ಹೇಳ್ತಾರೆ ಆ ದಾರಿಯನ್ನು ತಪ್ಪುವುದಿಲ್ಲ ನಾನು. ಅವ್ರಿಗಿದೆ ನನ್ನ ಮನೆ ಹೇಳಿದ್ರೆ ನೀ ಸ್ಟಡಿ ಆಗ್ಬೇಕು, ಏನು ಗೊತ್ತಿಲ್ಲ. ಈಗ ನಮ್ಮ ಹೈಕಮಾಂಡ್ ಇದ್ದಾಗೆ ಮದನ್ ಕುಮಾರ್, ಗೋಪಾಲ್ ಪೂಜಾರ್ ಮೊನ್ನೆ ಒಂದು ಸೂಚನೆ ಕೊಟ್ಟಿದ್ದಾರೆ, ಈ ಮುಂದಿನ ಸ್ಟೆಪ್ ರೆಡಿ ಆಗಿರ್ಬೇಕು ಅಂತ. ಅವ್ರು ನಂಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅದು ಮುಂದಿನ ದಿನದಲ್ಲಿ ಅವ್ರು ಹೇಳ್ತಾರೋ ಅದಕ್ಕೆ ನಾನು ಧುಮುಕಿದ್ದೇನೆ. ಓಕೆ ಅದೇ ರೀತಿ ನಾಗೇಶ್ ಕಾರ್ವಿ ಅವರು ಕೊನೆಯದಾಗಿ ನಿಮ್ಮ ಒಂದು ಹೋರಾಟ ಮಾಡ್ತಾ ಇದ್ದೀರಾ ಅವ್ಯವಹಾರದ ಕುರಿತಾಗಿ, ಕೊನೆಯದಾಗಿ ಈ ವಿಚಾರದ ಕುರಿತಾಗಿ ನಿಮ್ಮ ಷೇರುದಾರರಿಗೆ, ಠೇವಣಿದಾರರಿಗೆ ಆಗಿರ್ಬೋದು, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನನ್ನ ಆತ್ಮೀಯ ಎಲ್ಲ ಷೇರುದಾರರಿಗೂ ಮತ್ತೆ A ಕ್ಲಾಸ್ ಮೆಂಬರಿಗೂ ಯಾವುದೇ ಭಯ ಪಡುವಂತದ್ದು ಏನಿಲ್ಲ. ನಾನು ಹೇಳಿದ್ದೇನೆ, ಅವ್ರಿಗೆ ಏನಾಗ್ಬೇಕು ಆ ವ್ಯವಸ್ಥೆ ಆಗ್ಬೇಕು. ಅವರು ಮಾಡಿದ್ದು ಒಂದು 40 ಲಕ್ಷ ಫ್ರಾಡ್, 4 ರೂಪಾಯಿ ಸಂಸ್ಥೆಯಲ್ಲಿ ಮಾಡಿ ಅವ್ಯವಹಾರ ಮಾಡಿದ್ರು. ಅವ್ಯವಹಾರ 4, ಅದನ್ನ ನಾನು ಯಾವುದೇ ಕಾರಣಕ್ಕೂ ಅವರಿಂದ ವಸೂಲು ಮಾಡದೆ ಬಿಡುವುದಿಲ್ಲ. ಮುಂದಿನ ದಿನದಲ್ಲಿ ನಮ್ಮ ಸಂಸ್ಥೆಯ ವ್ಯವಹಾರ ಮಾಡುವಂತ ಎಲ್ಲಾ ಸದಸ್ಯರಿಗೂ ಕಿವಿ ಮಾತು ಹೇಳುದಂದ್ರೆ ಏನೂ ತೊಂದರೆ ಇಲ್ಲ. ನಿಮ್ಮ ಇಟ್ಟಂತ ಹಣಕ್ಕೆ ಬದ್ಧತೆ ಇದೆ, ಅಷ್ಟು ನಾವು ಜಾಗೃತಿಯಾಗಿ ಇಟ್ಕೊಂಡಿದ್ದೇವೆ. ಸಂಸ್ಥೆ ಮತ್ತು ಉತ್ತರೋತ್ತರವಾಗಿ ಬೆಳೀತಿದೆ. ನನ್ ಕೆಲವು ಅಧಿಕಾರಿಗಳು ಮಾರ್ಗದರ್ಶನ ಕೊಡ್ತಿದ್ದಾರೆ. ನನ್ನೊಬ್ಬನಿಂದ ಸಾಧ್ಯ ಇಲ್ಲ, ನಂದೆಲ್ಲ ನಿರ್ದೇಶಕ ಬಳಗ ಎಲ್ಲ ಅನುಭವ ಇದ್ದಾರೆ. ನನ್ಕಿಂತ ಎಲ್ಲ ಹಿರಿಯರು ನನ್ಗೆ ಒಳ್ಳೆ ಅನುಭವ ಕೊಟ್ಟು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಎಲ್ಲ ಸಹಕರಿಸ್ತಿದ್ದಾರೆ. ನಮ್ದು ಸಿಬ್ಬಂದಿ ವರ್ಗನು ಒಳ್ಳೆ ಟೀಮ್ ಇದೆ, ಎಲ್ಲ ಯುವಕರಿದ್ದಾರೆ, ಎಲ್ಲ ಸಣ್ಣ ನಾಲೆಜ್ ಇದ್ದಂತ ಒಳ್ಳೆ ಇದ್ದಿದ್ದಾರೆ. ಅವ್ರಿಗೆ ಅಷ್ಟೇ ನಾಲೆಜ್ ಇದೆ. ವಸೂಲಾತಿಯಲ್ಲಿ ಇಲ್ಲಿ ಯಾವುದೆಲ್ಲ ಸ್ಟಿಕ್ ಎಲ್ಲ ಮಾಡಿ ಎಲ್ಲ ಕೆಲಸವನ್ನು ಚಾಚು ತಪ್ಪದೆ ನಾನು ಇವತ್ತು ಹೇಳಿದಂತ ಕೆಲಸವನ್ನು ನಾಳೆ ಬರುವಾಗ ಮಾಡಿರ್ತಾರೆ ಅವರು. ಅದು ನನ್ಗೆ ಖುಷಿ ಇದೆ. ಸಂಸ್ಥೆಯ ಒಂದು ಉನ್ನತಕ್ಕೆ ಅದೇ ಕಾರಣ ಅಂದ್ರೆ ನಾನು ಇಷ್ಟಪಡ್ತೀನಿ ಹೇಳಲಿಕ್ಕೆ. ನಾಗೇಶ್ ಕಾರ್ವಿ ಅವರೇ, ಈ ಒಂದು ಸಂದರ್ಶನ ಭಾಗವಹಿಸಿ ಕರಾವಳಿ ಸಾಂಪ್ರದಾಯಿಕ ಮೀನುಗಾರ ಸಂಘದಲ್ಲಿ ಆದಂತಹ ಅವ್ಯವಹಾರ ವಿಚಾರ ಆಗಿರ್ಬೋದು, ಅವ್ಯವಹಾರವನ್ನ ಹಿಂದೆ ಆದಂತಹ ಅವ್ಯವಹಾರವನ್ನ ಅಧ್ಯಕ್ಷರಾದ ನಂತರ ನೀವು ಯಾವ ರೀತಿಯಾಗಿ ಬಯಲಿಗೆ ತಂದ್ರಿ, ಅವರ ವಿರುದ್ಧ ತೆಗೆದುಕೊಳ್ತಿರುವಂತಹ ಕಾನೂನಾತ್ಮಕ ಕ್ರಮ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಆಗಿರ್ಬೋದು, ಜೊತೆಗೆ ಕರಾವಳಿ ಸಾಂಪ್ರದಾಯಿಕ ಮೀನುಗಾರ ಸಹಕಾರಿ ಸಂಘದಿಂದ ಇರುವಂತಹ ಸಾಲ ಸೌಲಭ್ಯಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಈ ವರ್ಷ ವಹಿವಾಟು ನಡೆದಿದೆ, ಎಷ್ಟು ಲಾಭದಾಯಕವಾಗಿದೆ ನಿಮ್ಮ ಸಂಸ್ಥೆ, ಮೀನುಗಾರರ ಹಿತದೃಷ್ಟಿಯಿಂದ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ, ಹಾಗೆಯೇ ಬೈಂದೂರು ವಲಯ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಾ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲಿ ವೀಕ್ಷಕರೇ, ಇದು ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರು, ಬೈಂದೂರು ವಲಯ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವಂತಹ ಶ್ರೀಯುತ ನಾಗೇಶ್ ಕಾರ್ವಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.